ಸುಮಾರು 1 ವರ್ಷದ ಹಿಂದೆ ಕರೂರ್ನಲ್ಲಿ ನಡೆದ ಆ ಘೋರ ಕಾಲ್ತುಳಿತ ತಮಿಳುನಾಡಿನ ರಾಜಕೀಯ ಮಾತ್ರವಲ್ಲದೆ ಇಡೀ ರಾಜ್ಯವನ್ನೇ ನಡುಗಿಸಿಬಿಟ್ಟಿತ್ತು. ಆ ದುರಂತದಲ್ಲಿ 41 ಜನವರಿ ಪ್ರಾಣ ಕಳೆದುಕೊಂಡಿದ್ದರು ಮತ್ತು ಎಷ್ಟೋ ಕುಟುಂಬಗಳ ಬದುಕು ಇಡೀ ಜೀವನಕ್ಕೆ ಬದಲಾಗಿ ಹೋಯಿತು. ಶುಕ್ರವಾರ ತಮಿಳುನಾಡಿನ ಮುಖ್ಯಮಂತ್ರಿ ಸಿ. ಜೋಸೆಫ್ ವಿಜಯ್ ಅವರು ಕರೂರ್ಗೆ ಬಂದು ಮೃತರ ಕುಟುಂಬದವರನ್ನು ಭೇಟಿಯಾದಾಗ ಇಡೀ ವಾತಾವರಣ ಭಾವುಕವಾಗಿತ್ತು. ಮುಖ್ಯಮಂತ್ರಿ ವಿಜಯ್ ಅವರು ನಮ್ಮನ್ನು ಭೇಟಿಯಾದಾಗ ತಮ್ಮ ಕಣ್ಣೀರನ್ನು ತಡೆಯಲು ಸಾಧ್ಯವಾಗಲಿಲ್ಲ ಮತ್ತು ಮಾತನಾಡುವಾಗ ತುಂಬಾ ಭಾವುಕರಾದರು ಎಂದು ಸಂತ್ರಸ್ತ ಕುಟುಂಬದವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮೃತರ ಕುಟುಂಬದ ಆಶ್ರಿತರಿಗೆ ಸರ್ಕಾರಿ ಕೆಲಸದ ನೇಮಕಾತಿ ಪತ್ರಗಳನ್ನು ನೀಡಿದರು ಮತ್ತು ಸರ್ಕಾರ ಯಾವಾಗಲೂ ನಿಮ್ಮ ಜೊತೆಗಿರುತ್ತದೆ ಎಂದು ಭರವಸೆ ಕೊಟ್ಟರು. ಮುಖ್ಯಮಂತ್ರಿಯಾದ ನಂತರ ವಿಜಯ್ ಅವರ ಮೊದಲ ಕರೂರ್ ಭೇಟಿ ಇದಾಗಿತ್ತು. ಅವರ ಈ ಕಾರ್ಯಕ್ರಮ ಕೇವಲ ಸರ್ಕಾರಿ ಫಾರ್ಮ್ಯಾಲಿಟಿಗೆ ಅಷ್ಟೇ ಸೀಮಿತವಾಗಿರಲಿಲ್ಲ, ಬದಲಿಗೆ ಕರೂರ್ ದುರಂತದಿಂದ ತೊಂದರೆಗೊಳಗಾದ ಕುಟುಂಬಗಳ ಪುನರ್ವಸತಿಗೆ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಪರಿಗಣಿಸಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಿಸಿ ಆಫೀಸ್ ನಡೆದ ಈ ಕಾರ್ಯಕ್ರಮದಲ್ಲಿ ಅರ್ಹರಾದ 32 ಜನರಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಕೆಲಸದ ನೇಮಕಾತಿ ಆದೇಶ ಪತ್ರಗಳನ್ನು ನೀಡಲಾಯಿತು. ಮದ್ರಾಸ್ ಹೈಕೋರ್ಟ್ ಅನುಮತಿ ನೀಡಿದ ನಂತರವೇ ಈ ನೇಮಕಾತಿಗಳನ್ನು ಮಾಡಲಾಗಿದೆ. ಆದರೆ ಕೋರ್ಟ್ ಒಂದು ಮಾತು ಸ್ಪಷ್ಟಪಡಿಸಿದೆ, ಏನೆಂದರೆ ಸದ್ಯಕ್ಕೆ ಈ ಕೆಲಸಗಳು ತಾತ್ಕಾಲಿಕವಾಗಿದ್ದು ಮುಂದೆ ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿರುತ್ತವೆ. ಕಾರ್ಯಕ್ರಮದಲ್ಲಿದ್ದ ಹಲವು ಕುಟುಂಬದವರು ಮಾಧ್ಯಮಗಳ ಜೊತೆ ಮಾತನಾಡಿ, ಮುಖ್ಯಮಂತ್ರಿ ವಿಜಯ್ ಅವರು ಪ್ರತಿಯೊಂದು ಕುಟುಂಬವನ್ನು ಪ್ರತ್ಯೇಕವಾಗಿ ಭೇಟಿಯಾದರು ಎಂದು ಹೇಳಿದರು. ಅವರು ಕೇವಲ ಮೇಲ್ನೋಟಕ್ಕೆ ಸಾಂತ್ವನ ಹೇಳಿ ಸುಮ್ಮನಾಗದೆ ಕುಟುಂಬದ ಕಷ್ಟಗಳನ್ನು ಗಮನವಿಟ್ಟು ಕೇಳಿದರು ಮತ್ತು ಅವರ ಭವಿಷ್ಯದ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದರು. ಮಾತನಾಡುವಾಗ ವಿಜಯ್ ಅವರು ತುಂಬಾನೇ ಭಾವುಕರಾಗಿ ಅವರ ಕಣ್ಣಲ್ಲಿ ನೀರು ಬಂತು ಎಂದು ಒಂದು ಸಂತ್ರಸ್ತ ಕುಟುಂಬ ಹೇಳಿದೆ. ಈ ಘಟನೆ ನನ್ನ ಜೀವನದ ಅತ್ಯಂತ ನೋವಿನ ಅನುಭವ ಮತ್ತು ಆ ದುರಂತವನ್ನು ನಾನು ಇವತ್ತಿಗೂ ಮರೆಯಲು ಸಾಧ್ಯವಾಗಿಲ್ಲ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ಎಂಬುದಾಗಿ ಕುಟುಂಬದವರು ತಿಳಿಸಿದ್ದಾರೆ. ಕರೂರ್ ಕಾಲ್ತುಳಿತವು ಕಳೆದ ವರ್ಷ ಒಂದು ರಾಜಕೀಯ ಕಾರ್ಯಕ್ರಮದ ಸಮಯದಲ್ಲಿ ನಡೆದಿತ್ತು. ಭಾರೀ ಜನಸಂದಣಿ ಮತ್ತು ಅಸ್ತವ್ಯಸ್ತ ಪರಿಸ್ಥಿತಿಯಿಂದಾಗಿ ನಡೆದ ಆ ಕಾಲ್ತುಳಿತದಲ್ಲಿ 41 ಜನವರಿ ಪ್ರಾಣ ಕಳೆದುಕೊಂಡಿದ್ದರು. ಈ ದುರಂತವು ಇಡೀ ತಮಿಳುನಾಡಿನ ರಾಜಕೀಯ ಮತ್ತು ಆಡಳಿತ ಮಟ್ಟದಲ್ಲಿ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿತ್ತು. ಘಟನೆ ನಡೆದ ನಂತರ ಸರ್ಕಾರ ಮತ್ತು ಬೇರೆ ಬೇರೆ ಏಜೆನ್ಸಿಗಳು ತನಿಖೆ ಶುರು ಮಾಡಿದವು. ಇತ್ತ ಸಂತ್ರಸ್ತ ಕುಟುಂಬಗಳು ಸತತವಾಗಿ ನ್ಯಾಯ ಮತ್ತು ಪುನರ್ವಸತಿಗಾಗಿ ಒತ್ತಾಯಿಸುತ್ತಲೇ ಇದ್ದವು. ಮುಖ್ಯಮಂತ್ರಿ ವಿಜಯ್ ಅವರು ಆ ಸಮಯದಲ್ಲಿಯೂ ಪೀಡಿತ ಕುಟುಂಬಗಳಿಗೆ ಎಲ್ಲಾ ರೀತಿಯ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದರು. ಈಗ ಸರ್ಕಾರ ಅವರಿಗೆ ಕೆಲಸ ಕೊಡುತ್ತಿರುವುದು ಅದೇ ಭರವಸೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಸರ್ಕಾರದ ಪ್ರಕಾರ ಒಟ್ಟು 41 ಸಂತ್ರಸ್ತ ಕುಟುಂಬಗಳ ದಾಖಲೆಗಳು ಮತ್ತು ಅರ್ಹತೆಯನ್ನು ಪರಿಶೀಲಿಸಿದ ನಂತರ 32 ಆಶ್ರಿತರಿಗೆ ಸರ್ಕಾರಿ ಕೆಲಸ ನೀಡಲು ನಿರ್ಧರಿಸಲಾಗಿದೆ. ಎಲ್ಲಾ ಪ್ರಕರಣಗಳನ್ನು ಕೂಲಂಕಷವಾಗಿ ತನಿಖೆ ಮಾಡಿದ ನಂತರವೇ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇದು ಕೇವಲ ಆರ್ಥಿಕ ಸಹಾಯ ಮಾತ್ರವಲ್ಲ, ಆ ಘೋರ ದುರಂತದಲ್ಲಿ ತಮ್ಮ ಮನೆಯ ಸಂಪಾದಿಸುವ ಸದಸ್ಯರನ್ನು ಅಥವಾ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಒಂದು ಆಸರೆ ಕೊಡುವ ಪ್ರಯತ್ನವಾಗಿದೆ ಎಂದು ಸರ್ಕಾರ ಹೇಳಿದೆ. ಮುಖ್ಯಮಂತ್ರಿ ವಿಜಯ್ ಅವರು ತಮ್ಮ ಭಾಷಣದಲ್ಲಿ, ಕರೂರ್ ಘಟನೆ ನನ್ನ ರಾಜಕೀಯ ಮತ್ತು ವೈಯಕ್ತಿಕ ಜೀವನದ ಅತ್ಯಂತ ದುಃಖದ ಅಧ್ಯಾಯ ಎಂದು ಹೇಳಿದರು. ಯಾವುದೇ ಕುಟುಂಬದ ನಷ್ಟವನ್ನು ಎಂದಿಗೂ ತುಂಬಿಕೊಡಲು ಸಾಧ್ಯವಿಲ್ಲ, ಆದರೆ ಸರ್ಕಾರ ಅವರಿಗೆ ಸಾಧ್ಯವಿರುವ ಎಲ್ಲ ಸಹಾಯ ಮಾಡಲು ಬದ್ಧವಾಗಿದೆ ಎಂದರು. ಈ ಕರೂರ್ ಭೇಟಿಯ ಸಮಯದಲ್ಲಿ ಮುಖ್ಯಮಂತ್ರಿಗಳು ಕೇವಲ ನೇಮಕಾತಿ ಪತ್ರಗಳನ್ನು ಅಷ್ಟೇ ಹಂಚಲಿಲ್ಲ, ಬದಲಿಗೆ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ಯೋಜನೆಗಳಿಗೂ ಚಾಲನೆ ನೀಡಿದರು. ಅವರು ಒಂದು ದೊಡ್ಡ ಖಾಸಗಿ ಪಾದರಕ್ಷೆ ತಯಾರಿಕಾ ಫುಟ್ವೇರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಖಾನೆಗೆ ಶಂಕುಸ್ಥಾಪನೆ ಮಾಡಿದರು. ಇದರಿಂದ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆಯಿದೆ. ಕರೂರ್ ಜಿಲ್ಲೆಯನ್ನು ಕೈಗಾರಿಕಾ ರಂಗದಲ್ಲಿ ಬಲಿಷ್ಠಗೊಳಿಸಿ ಸ್ಥಳೀಯ ಯುವಕರಿಗೆ ಉದ್ಯೋಗದ ಹೊಸ ಅವಕಾಶಗಳನ್ನು ಸೃಷ್ಟಿಸಲಾಗುವುದು ಎಂದು ಸರ್ಕಾರ ಹೇಳಿದೆ. ಕಾರ್ಯಕ್ರಮದಲ್ಲಿದ್ದ ಹಲವರು ಮಾಧ್ಯಮಗಳ ಜೊತೆ ಮಾತನಾಡಿ, ಮುಖ್ಯಮಂತ್ರಿಗಳು ಪ್ರತಿಯೊಂದು ಕುಟುಂಬದವರ ಜೊತೆ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ಮುಂದೆಯೂ ನಿಮ್ಮ ಜೊತೆಗಿರುತ್ತದೆ ಎಂದು ಅವರಿಗೆ ಧೈರ್ಯ ತುಂಬಿದ್ದಾರೆ. ಕೆಲವು ಕುಟುಂಬಗಳು ಇದನ್ನು ಕೇವಲ ಸರ್ಕಾರದ ಸಹಾಯ ಎಂದು ನೋಡದೆ ಒಂದು ಭಾವನಾತ್ಮಕ ಬೆಂಬಲ ಎಂದು ಹೇಳಿದ್ದಾರೆ. ಇಷ್ಟು ದೊಡ್ಡ ದುರಂತದ ನಂತರ ಕುಟುಂಬಗಳ ಜೀವನ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು, ಆದರೆ ಈಗ ಕೆಲಸ ಸಿಕ್ಕಿರುವುದರಿಂದ ಭವಿಷ್ಯದ ಬಗ್ಗೆ ಇದ್ದ ಆತಂಕ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಎಂದು ಅವರು ತಿಳಿಸಿದರು. ಮುಖ್ಯಮಂತ್ರಿಯಾದ ನಂತರ ವಿಜಯ್ ಅವರು ಮೊದಲ ಬಾರಿಗೆ ಈ ಜಿಲ್ಲೆಗೆ ಭೇಟಿ ನೀಡಿರುವುದರಿಂದ ಅವರ ಈ ಕರೂರ್ ಪ್ರವಾಸ ತುಂಬಾ ಮುಖ್ಯವಾಗಿದೆ. ಕಳೆದ ವರ್ಷ ನಡೆದ ದುರಂತ ಇಡೀ ರಾಜ್ಯದ ಗಮನ ಸೆಳೆದಿತ್ತು. ಒಂದು ಕಡೆ ಅವರು ಸಂತ್ರಸ್ತ ಕುಟುಂಬಗಳಿಗೆ ಸರ್ಕಾರಿ ಕೆಲಸ ನೀಡಿ ಪುನರ್ವಸತಿ ಪ್ರಕ್ರಿಯೆಯನ್ನು ಮುಂದುವರಿಸಿದರು,
ಮತ್ತೊಂದೆಡೆ ಅಭಿವೃದ್ಧಿ ಯೋಜನೆಗಳನ್ನು ಶುರು ಮಾಡುವ ಮೂಲಕ ಸರ್ಕಾರ ಕೇವಲ ಪರಿಹಾರ ನೀಡುವುದು ಮಾತ್ರವಲ್ಲದೆ ಭವಿಷ್ಯದ ನಿರ್ಮಾಣದ ಕಡೆಗೂ ಅಷ್ಟೇ ಗಮನ ಕೊಡುತ್ತಿದೆ ಎಂಬ ಸಂದೇಶವನ್ನು ನೀಡಲು ಪ್ರಯತ್ನಿಸಿದ್ದಾರೆ.